ಕರ್ಕಾಟಕ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಭವಿಷ್ಯ ಹೇಗಿದೆ ಅಂತ ನೋಡೋಣ. ಸೆಪ್ಟೆಂಬರ್ ತಿಂಗಳು ಕರ್ಕಾಟಕ ರಾಶಿಯವರಿಗೆ ಅನೇಕ ವಿಧಗಳಲ್ಲಿ ಅನುಕೂಲಕರವಾಗಿರುತ್ತೆ. ವೃತ್ತಿಪರ ದೃಷ್ಟಿಕೋನದಿಂದ ಸೆಪ್ಟೆಂಬರ್ ತಿಂಗಳು ನಿಮಗೆ ಸಾಕಷ್ಟು ಅನುಕೂಲಕರವಾಗಿರುತ್ತೆ. ಗ್ರಹಗಳ ಜೋಡಣೆ ಅನ್ನುವಂಥದ್ದು ನಿಮ್ಮ ವೃತ್ತಿಪರ ಜೀವನದಲ್ಲಿ ನೀವು ಪ್ರಚಂಡ ಪ್ರಯತ್ನವನ್ನು ಮಾಡ್ತೀರಿ ಅಂತ ಸೂಚಿಸ್ತಾ ಇದೆ. ಭವಿಷ್ಯದಲ್ಲಿ ಅದ್ಭುತ ಸಾಧನೆಗೆ ಕಾರಣವಾಗುತ್ತೆ. ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ನೀವು ನಿರೀಕ್ಷಿಸಿದ್ದಕ್ಕಿಂತ ಹೆಚ್ಚಿನ ಲಾಭವನ್ನು ಪಡಿತೀರಿ. ನಿಮ್ಮ ಕೆಲಸದಲ್ಲಿ ಬದಲಾವಣೆ ಮಾಡಲು ನೀವು ಯೋಚಿಸ್ತಾ ಇದ್ದರೆ, ನೀವು ಕೆಲಸವನ್ನು ಚೇಂಜ್ ಮಾಡುವ ಮೊದಲು ನೀವು ಸಾಕಷ್ಟು ಯೋಚಿಸಿ ಹೆಜ್ಜೆ ಇಡಬೇಕು ಮತ್ತು ನಿಮ್ಮ ಹಿತೈಷಿಗಳ ಅಭಿಪ್ರಾಯವನ್ನು ತೆಗೆದುಕೊಳ್ಳೋದು ಒಳ್ಳೆಯದು. ಉದ್ಯೋಗವನ್ನು ಹೆಚ್ಚುವರಿ ಕೆಲಸದ ಹೊರೆಯನ್ನು ನೀವು ಉದ್ಯೋಗಸ್ಥರಾಗಿದ್ದರೆ ಕೆಲಸದಲ್ಲಿ ಸ್ವಲ್ಪ ಹೊರೆ ಎದುರಿಸಬೇಕಾಗತ್ತೆ. ಅತಿಯಾದ ಒತ್ತಡ ಇರುತ್ತೆ. ಆದಾಗ್ಯೂ ನೀವು ಎಲ್ಲ ಕಷ್ಟಕರ ಸಂದರ್ಭಗಳ ನಡುವೆಯೂ ನಿಮ್ಮ ಉತ್ತಮ ಸ್ನೇಹಿತರು ನಿಮಗೆ ಬಹಳಷ್ಟು ಸಹಾಯ ಮಾಡ್ತಾರೆ. ಆದರೆ ಇದರ ಹೊರತಾಗಿಯೂ ನೀವು ದೈಹಿಕ ಮತ್ತು ಮಾನಸಿಕವಾಗಿ ಕೆಲಸದ ಒತ್ತಡದಿಂದ ದಣಿಯುವ ಸಾಧ್ಯತೆ ಇದೆ. ಸುಸ್ತಾಗ್ತೀರಿ ಅಥವಾ ಸ್ವಲ್ಪ ದಣಿವಾಗಬಹುದು. ವ್ಯಾಪಾರಸ್ಥರಿಗೆ ತಿಂಗಳ ದ್ವಿತೀಯಾರ್ಧ ಅನ್ನುವಂಥದ್ದು ಮೊದಲಾರ್ಧಕ್ಕಿಂತ ಉತ್ತಮ ಆಗಿರುತ್ತೆ. ವ್ಯಾಪಾರಸ್ಥರಿಗೆ ಈ ಸಮಯದಲ್ಲಿ ನೀವು ದೊಡ್ಡ ವ್ಯವಹಾರವನ್ನು ಕೂಡ ಮಾಡುವಂಥ ಸಾಧ್ಯತೆ ಇದೆ. ಇದು ಹಿಂದೆ ಉಂಟಾದ ನಷ್ಟದಿಂದ, ಹಿಂದೆ ನೀವು ಏನಾದರೂ ಲಾಸ್ ಆಗಿದ್ದರೆ ಅದರಿಂದ ಚೇತರಿಸಿಕೊಳ್ಳೋದಕ್ಕೆ ಸಹಾಯಕವಾಗುತ್ತೆ. ಇದು ಅದರಿಂದ ಆ ನಷ್ಟವನ್ನು ತುಂಬಿಕೊಳ್ಳೋಕೆ ಸಹಾಯಕವಾಗುತ್ತೆ. ತಿಂಗಳ ಮಧ್ಯದಲ್ಲಿ ವೃತ್ತಿ ವ್ಯಾಪಾರಕ್ಕೆ ಸಂಬಂಧಿಸಿದಂತೆ ಮಾಡಿದಂಥ ಪ್ರಯಾಣಗಳು ನಿಮಗೆ ತುಂಬ ಮಂಗಳಕರವಾಗಿರುತ್ತೆ. ವಿದ್ಯಾರ್ಥಿಗಳಾಗಿದ್ದರೆ ಕರ್ಕಾಟಕ ರಾಶಿಯವರು ಈ ತಿಂಗಳು ಅನುಕೂಲಕರವಾಗಿರುತ್ತೆ. ನಿಮ್ಮ ಪ್ರಯತ್ನಗಳು ಫಲ ನೀಡ್ತಿವೆ ಮತ್ತು ಈಗ ಉತ್ತಮ ಫಲಿತಾಂಶಗಳನ್ನು ಕೂಡ ನಿಮಗೆ ನೀಡೋದಕ್ಕೆ ಶುರುವಾಗುತ್ತೆ. ಹಿಂದೆ ಮಾಡಿದ ಪ್ರಯತ್ನದಿಂದ ಈಗ ಫಲಿತಾಂಶ ಸಿಗೋದಕ್ಕೆ ಶುರುವಾಗ್ತಾ ಇದೆ. ಈ ಸೆಪ್ಟೆಂಬರ್ ತಿಂಗಳು ಕುಟುಂಬದ ವಿಷಯಗಳಿಗೆ ಮಧ್ಯಮ ಧನಾತ್ಮಕವಾಗಿರುತ್ತೆ. ಮೊದಲಾರ್ಧ ವಿಶೇಷವಾಗಿ ಉತ್ತೇಜನಕಾರಿಯಾಗಿರುತ್ತೆ. ಈ ಸಮಯದಲ್ಲಿ ಭೂಮಿ, ಕಟ್ಟಡ ಮತ್ತು ಪೂರ್ವಜರ ಆಸ್ತಿಗೆ ಸಂಬಂಧಿಸಿದ ವಿವಾದವನ್ನು ಪರಿಹರಿಸೋದಕ್ಕೆ ನೀವು ಸ್ವಲ್ಪ ಹೆಚ್ಚು ಓಡಾಡಬೇಕಾಗಬಹುದು, ಆಸ್ತಿಪಾಸ್ತಿಗೆ ಸಂಬಂಧಪಟ್ಟ ಹಾಗೆ. ಮತ್ತು ನಿಮ್ಮ ಪ್ರಣಯ ಜೀವನದ ಬಗ್ಗೆ ನೋಡೋದಾದರೆ ಸ್ನೇಹಿತರೊಂದಿಗಿನ ನಿಮ್ಮ ಸಂಬಂಧ ಬಲಗೊಳ್ಳುತ್ತೆ. ನೀವು ಈಗಾಗಲೇ ಸಂಬಂಧವನ್ನು ಹೊಂದಿದ್ದರೆ, ಪ್ರೇಮ ಸಂಬಂಧವನ್ನು ಹೊಂದಿದರೆ ಅದನ್ನು ಪೋಷಿಸೋದಕ್ಕೆ ಮತ್ತು ಬಲಪಡಿಸೋದಕ್ಕೆ ನೀವು ಎಲ್ಲ ರೀತಿಯ ಪ್ರಯತ್ನಗಳನ್ನು ಕೂಡ ಈ ತಿಂಗಳಲ್ಲಿ ಮಾಡ್ತೀರಿ. ಸೆಪ್ಟೆಂಬರಲ್ಲಿ ಪರಸ್ಪರ ತಿಳುವಳಿಕೆಯು ನಿಮ್ಮ ಸಂಬಂಧಗಳನ್ನು ಗಾಢವಾಗಿಸೋದಕ್ಕೆ ಮತ್ತು ನಿಮ್ಮ ವೈವಾಹಿಕ ಜೀವನವನ್ನು ಸಂಪೂರ್ಣವಾಗಿ ಆನಂದಿಸೋದಕ್ಕೆ ಅನುವು ಮಾಡಿಕೊಡುತ್ತೆ. ದಾಂಪತ್ಯ ಜೀವನದಲ್ಲಿ ಪ್ರೀತಿ ಸಾಮರಸ್ಯ ಉಳಿಯುತ್ತೆ. ನಿಮ್ಮ ಆರ್ಥಿಕ ಸ್ಥಿತಿ ನೋಡೋದಾದರೆ ಈ ತಿಂಗಳು ನಿಮಗೆ ಲಾಭದಾಯಕವಾಗಿರುತ್ತೆ. ನೀವು ತಿಂಗಳ ಆರಂಭದಲ್ಲಿ ಎಚ್ಚರಿಕೆ ವಹಿಸಿದರೆ ಇಡೀ ತಿಂಗಳು ಚೆನ್ನಾಗಿರುತ್ತೆ. ಇಲ್ಲಾಂದರೆ ತಿಂಗಳ ದ್ವಿತೀಯಾರ್ಧ ಸ್ವಲ್ಪ ಹೆಚ್ಚು ಖರ್ಚಿರುವಂಥದ್ದು ಕಾಣಿಸ್ತಾ ಇದೆ. ಹಾಗಾಗಿ ನೀವು ಆ ಥರ ಖರ್ಚೇನಾದರೂ ಆಯಿತು ಅಂತಂದರೆ ಹಣಕಾಸಿನ ಸಮಸ್ಯೆ ಎದುರಿಸಬೇಕಾಗತ್ತೆ. ಇಲ್ಲ, ಎಚ್ಚರಿಕೆಯಿಂದ ತಿಂಗಳ ಮೊದಲ ಆರಂಭದಲ್ಲೇ ನೀವು ಎಚ್ಚರಿಕೆಯಿಂದ ಹೆಜ್ಜೆ ಇಟ್ಟರೆ ಏನೂ ಸಮಸ್ಯೆ ಇಲ್ಲ. ಇನ್ನು ಆರೋಗ್ಯ ಸಮಸ್ಯೆ ಸ್ವಲ್ಪ ಕಾಣಿಸ್ತಾ ಇದೆ. ನೀವು ಹೊಟ್ಟೆ ಸಂಬಂಧಪಟ್ಟ ಹಾಗೆ ತೊಂದರೆಗಳನ್ನು ಅನುಭವಿಸ್ತಾ ಇದ್ದರೆ ಹಿಂದೆ, ಅಥವಾ ದೇಹದಲ್ಲಿ ಏನಾದರೂ ಸಮಸ್ಯೆಗಳಿದ್ದರೆ ಅದರ ಬಗ್ಗೆ ಹೆಚ್ಚಿನ ಗಮನ ಹರಿಸೋದು ಒಳ್ಳೆಯದು. ಇಲ್ಲಾಂದರೆ ಸಮಸ್ಯೆ ಜಾಸ್ತಿ ಆಗತ್ತೆ. ಹಾಗಾಗಿ ಹೆಚ್ಚಿನ ಸಮಸ್ಯೆ ತಪ್ಪಿಸೋದಕ್ಕೆ ಆದಷ್ಟು ಬೇಗ ಚಿಕಿತ್ಸೆ ಪಡ್ಕೊಳ್ಳಿ. ಸ್ವಲ್ಪ ಹುಷಾರಾಗಿರಿ. ಈ ಆರೋಗ್ಯ ವಿಚಾರದಲ್ಲಿ ಸ್ವಲ್ಪ ಎಚ್ಚರ ತಪ್ಪಿದರೂ ಹೆಚ್ಚು ನಿಮಗೆ ಆರೋಗ್ಯ ನಷ್ಟ ಆಗುವಂಥ ಸಾಧ್ಯತೆ ಇರುತ್ತೆ. ಇನ್ನು ಪರಿಹಾರ ಅಂತ ನೋಡೋದಾದರೆ ಕರ್ಕಾಟಕ ರಾಶಿಯವರಿಗೆ ಪ್ರತಿದಿನ ಶಿವಲಿಂಗಕ್ಕೆ ನೀರನ್ನು ಅರ್ಪಿಸುವಂಥದ್ದು ಮತ್ತು ಶಿವ ಮಹಿಮ್ನ ಸ್ತೋತ್ರವನ್ನು ಪಠಿಸುವಂಥದ್ದು ಮತ್ತು ನೀವು ಚಂದ್ರನ ಬೀಜ ಮಂತ್ರವನ್ನು ಜಪಿಸೋದ್ರಿಂದನೂ ಕೂಡ ಸಾಕಷ್ಟು ಸಮಸ್ಯೆಗಳಿಂದ ನೀವು ಪರಿಹಾರವನ್ನು ಕಂಡುಕೊಳ್ಳೋದಕ್ಕೆ ಸಾಧ್ಯವಾಗುತ್ತೆ. ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿಯಾ 18 ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ ಐಕನನ್ನು ಕ್ಲಿಕ್ ಮಾಡಿ. ಥ್ಯಾಂಕ್ ಯು.